ಕಾಲೇಜಿನ ಕೊನೆಯ ದಿನ ಅವಳು ನನಗೆ ಒಂದು ಪತ್ರ ಕೊಟ್ಟಿದ್ದಳು. ಈ ಪತ್ರವನ್ನು ಈಗ ಓದಬೇಡ. ನಾನು ಹೋದ ನಂತರ ಓದು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು, ನನ್ನ ಕಣ್ಣುಗಳಲ್ಲಿ ಸಾವಿರ ಕನಸುಗಳಿದ್ದವು. ಆದರೆ ಆ ಪತ್ರವನ್ನು ಓದಿದ ಕೆಲವೇ ನಿಮಿಷಗಳಲ್ಲಿ ನನ್ನ ಕಾಲಡಿ ನೆಲವೇ ಕುಸಿದಂತಾಯಿತು. ಯಾಕೆಂದರೆ ಆ ಪತ್ರದ ಕೊನೆಯ ಸಾಲಿನಲ್ಲಿ ಹೀಗೆ ಬರೆಯಲಾಗಿತ್ತು, ನನ್ನನ್ನು ಮರೆತುಬಿಡು ಕಾರ್ತಿಕ್. ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಆದರೆ ಯಾಕೆ? 4 ವರ್ಷಗಳ ಪ್ರೀತಿ ಇದ್ದು ಅವಳು ಹೀಗೆ ಹೇಳಿದ್ದೇಕೆ? ಆ ಪ್ರಶ್ನೆಯ ಉತ್ತರ ಹುಡುಕಲು ನಾನು ಆರಂಭಿಸಿದ ಪ್ರಯಾಣ ನಮ್ಮಿಬ್ಬರ ಜೀವನವನ್ನೇ ಬದಲಾಯಿಸಲಿದೆ ಎಂದು ಆಗ ನನಗೆ ಗೊತ್ತಿರಲಿಲ್ಲ. ನನ್ನ ಹೆಸರು ಕಾರ್ತಿಕ್. ನಾನು ಮೈಸೂರಿನ ಒಂದು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದೆ. ಜೀವನದಲ್ಲಿ ದೊಡ್ಡ ಕನಸುಗಳೇನೂ ಇರಲಿಲ್ಲ. ಒಳ್ಳೆಯ ಕೆಲಸ ಸಿಕ್ಕರೆ ಸಾಕು ಎಂದುಕೊಂಡಿದ್ದ ಸಾಮಾನ್ಯ ಹುಡುಗ. ಆದರೆ ಮೊದಲ ವರ್ಷದ ಮೊದಲ ದಿನ ನನ್ನ ಜೀವನಕ್ಕೆ ಬಂದಳು ನಂದಿತಾ. ಕಾಲೇಜಿನ ಸಭಾಂಗಣದಲ್ಲಿ ಎಲ್ಲರೂ ತಮ್ಮ ತಮ್ಮ ಆಸನ ಹುಡುಕುತ್ತಿದ್ದಾಗ ಅವಳು ತಪ್ಪಾಗಿ ನನ್ನ ಪಕ್ಕದ ಕುರ್ಚಿಯಲ್ಲಿ ಕುಳಿತಿದ್ದಳು. ಇದು ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ಅಲ್ವಾ ಎಂದು ಕೇಳಿದಳು. ನಾನು ನಗುತ್ತಾ ಹೌದು. ಆದರೆ ನೀನು ತಪ್ಪು ಜಾಗಕ್ಕೆ ಬಂದಿದ್ದೀಯಾ ಅನಿಸುತ್ತೆ ಎಂದೆ. ಅವಳು ಸುತ್ತಲೂ ನೋಡಿ ನಾಚಿಕೆಯಿಂದ ನಕ್ಕಳು. ಆ ಒಂದು ನಗು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಉಳಿದುಬಿಟ್ಟಿತ್ತು. ಆ ದಿನ ಆರಂಭವಾದ ಪರಿಚಯ ನಿಧಾನವಾಗಿ ಸ್ನೇಹವಾಗಿ ಬದಲಾಯಿತು, ಸ್ನೇಹ ಪ್ರೀತಿಯಾಗಿ ಬದಲಾಯಿತು. 4 ವರ್ಷಗಳಲ್ಲಿ ನಾವು ಒಬ್ಬರ ಬದುಕಿನ ಭಾಗವಾಗಿ ಬಿಟ್ಟೆವು. ಕಾಲೇಜಿನ ಕ್ಯಾಂಟೀನ್, ಗ್ರಂಥಾಲಯ, ಕಾಲೇಜು ಉತ್ಸವ, ಪರೀಕ್ಷೆಯ ಒತ್ತಡ ಎಲ್ಲೆಲ್ಲೂ ನಾವು ಜೊತೆಯಾಗಿದ್ದೆವು. ನಮ್ಮ ಸ್ನೇಹಿತರೆಲ್ಲರೂ ಒಂದು ಮಾತು ಹೇಳುತ್ತಿದ್ದರು, ನಿಮ್ಮ ಮದುವೆಗೆ ನಾವು ಮೊದಲ ಅತಿಥಿಗಳು. ನಾವು ನಗುತ್ತಿದ್ದೆವು, ಯಾಕೆಂದರೆ ನಮಗೂ ಅದೇ ಕನಸು ಇತ್ತು. ಓದು ಮುಗಿದ ನಂತರ ಇಬ್ಬರೂ ಕೆಲಸ ಸೇರಬೇಕು, ನಂತರ ಮನೆಯವರನ್ನು ಒಪ್ಪಿಸಿ ಮದುವೆಯಾಗಬೇಕು. ಎಲ್ಲವೂ ಅಷ್ಟು ಸುಲಭ ಎಂದುಕೊಂಡಿದ್ದೆವು. ಆದರೆ ಜೀವನ ಕೆಲವೊಮ್ಮೆ ಸುಂದರ ಕನಸುಗಳ ಮೇಲೆ ಅತ್ಯಂತ ಕ್ರೂರ ಪರೀಕ್ಷೆಗಳನ್ನು ಇಡುತ್ತದೆ. ಕೊನೆಯ ವರ್ಷದ ಕೊನೆಯ ಪರೀಕ್ಷೆಯ ನಂತರ ನಂದಿತಾ ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದಳು. ಮೊದಲು ಪ್ರತಿದಿನ ಮಾತನಾಡುತ್ತಿದ್ದ ಅವಳು ನಿಧಾನವಾಗಿ ದೂರವಾಗತೊಡಗಿದಳು. ಕರೆ ಮಾಡಿದರೆ ಬ್ಯುಸಿ ಎಂದು ಹೇಳುತ್ತಿದ್ದಳು, ಸಂದೇಶಗಳಿಗೆ ತಡವಾಗಿ ಉತ್ತರಿಸುತ್ತಿದ್ದಳು. ನಾನು ಕೇಳಿದಾಗ ಏನೂ ಇಲ್ಲ ಕಾರ್ತಿಕ್, ಸ್ವಲ್ಪ ಮನೆಯ ಸಮಸ್ಯೆ ಎಂದು ತಪ್ಪಿಸಿಕೊಳ್ಳುತ್ತಿದ್ದಳು. ನನಗೆ ಅನುಮಾನ ಶುರುವಾಯಿತು, ಆದರೆ ಅವಳ ಮೇಲೆ ನಂಬಿಕೆ ಇತ್ತು. ಕೊನೆಯ ದಿನ ಆ ಪತ್ರ ಕೊಟ್ಟು ಅವಳು ಹೋದಳು. ಪತ್ರ ಓದಿದಾಗ ನನ್ನ ಪ್ರಪಂಚವೇ ಒಡೆದು ಹೋಯಿತು. ಅವಳು ನನ್ನನ್ನು ಮರೆತು ಬಿಡು ಎಂದು ಬರೆದಿದ್ದಳು. ಯಾವ ಕಾರಣವೂ ಇರಲಿಲ್ಲ, ಯಾವ ವಿವರವೂ ಇರಲಿಲ್ಲ, ಕೇವಲ ವಿದಾಯ. ಆ ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ. ಮುಂದಿನ ದಿನ ಅವಳ ಮನೆಗೆ ಹೋದೆ, ಆದರೆ ಮನೆ ಬಾಗಿಲಿಗೆ ಬೀಗ ಹಾಕಲಾಗಿತ್ತು. ನೆರೆಹೊರೆಯವರು, ಅವರು ನಿನ್ನೆ ರಾತ್ರಿ ಊರು ಬಿಟ್ಟು ಹೋದರು ಎಂದು ಹೇಳಿದರು. ನನ್ನ ಹೃದಯದಲ್ಲಿ ಸಾವಿರ ಪ್ರಶ್ನೆಗಳು ಹುಟ್ಟಿಕೊಂಡವು, ಆದರೆ ಉತ್ತರ ಮಾತ್ರ ಇರಲಿಲ್ಲ. ತಿಂಗಳುಗಳು ಕಳೆದವು. ನಾನು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದೆ. ಹೊರಗೆ ನೋಡಲು ಎಲ್ಲವೂ ಸರಿಯಾಗಿತ್ತು, ಆದರೆ ಒಳಗಿನಿಂದ ನಾನು ಖಾಲಿಯಾಗಿದ್ದೆ. ನಂದಿತಾಳ ನೆನಪು ನನ್ನನ್ನು ಪ್ರತಿದಿನ ಕಾಡುತ್ತಿತ್ತು. ಒಂದು ದಿನ ಕಾಲೇಜಿನ ಹಳೆಯ ಸ್ನೇಹಿತ ವಿನಯ್ ಭೇಟಿಯಾದ. ಮಾತಿನ ನಡುವೆ ನಂದಿತಾಳ ವಿಷಯ ಬಂತು. ಅವನ ಮುಖ ಗಂಭೀರವಾಯಿತು. ನಿನಗೆ ನಿಜವಾಗಿಯೂ ಏನೂ ಗೊತ್ತಿಲ್ಲವಾ? ನಾನು ಬೆಚ್ಚಿಬಿದ್ದೆ. ಏನೂ ಗೊತ್ತಿಲ್ಲ. ವಿನಯ್ ಕೆಲಕ್ಷಣ ಮೌನವಾಗಿದ್ದ, ನಂತರ ನಿಧಾನವಾಗಿ ಹೇಳಿದ, ನಂದಿತಾಳ ಅಪ್ಪನಿಗೆ ಕ್ಯಾನ್ಸರ್ ಇತ್ತು. ನನ್ನ ಉಸಿರು ನಿಂತಂತಾಯಿತು. ಏನು? ಕೊನೆಯ ಹಂತ. ನನ್ನ ಕೈಗಳು ನಡುಗತೊಡಗಿದವು. ವಿನಯ್ ಹೇಳಿದ ಕತೆ ಕೇಳಿ ನಾನು ಮೌನವಾದೆ. ಕಾಲೇಜಿನ ಕೊನೆಯ ವರ್ಷದಲ್ಲಿ ನಂದಿತಾಳ ಅಪ್ಪನಿಗೆ ಕ್ಯಾನ್ಸರ್ ಇರುವುದು ಗೊತ್ತಾಗಿತ್ತು. ಚಿಕಿತ್ಸೆಗೆ ತುಂಬಾ ಹಣ ಬೇಕಾಗಿತ್ತು. ಕುಟುಂಬ ಸಂಪೂರ್ಣವಾಗಿ ಕುಸಿದಿತ್ತು. ಆ ಸಮಯದಲ್ಲಿ ಒಬ್ಬ ಶ್ರೀಮಂತ ಸಂಬಂಧಿಕ ಸಹಾಯಕ್ಕೆ ಬಂದಿದ್ದ, ಆದರೆ ಒಂದು ಷರತ್ತು ಇಟ್ಟಿದ್ದ, ತನ್ನ ಮಗನ ಜೊತೆ ನಂದಿತಾಳ ಮದುವೆ. ನಾನು ಕುರ್ಚಿಯಿಂದ ಎದ್ದು ನಿಂತೆ. ಅಂದರೆ ಅವಳು ನಿನ್ನನ್ನು ಬಿಟ್ಟದ್ದು ನಿನ್ನನ್ನು ಪ್ರೀತಿಸದ ಕಾರಣಕ್ಕೆ ಅಲ್ಲ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಹಾಗಾದರೆ ಯಾಕೆ ನನಗೆ ಹೇಳಲಿಲ್ಲ? ವಿನಯ್ ನಿಟ್ಟುಸಿರು ಬಿಟ್ಟ. ಯಾಕೆಂದರೆ ನೀನು ಎಲ್ಲವನ್ನೂ ಬಿಟ್ಟು ಅವಳಿಗಾಗಿ ಹೋರಾಡುತ್ತೀಯಾ ಎಂದು ಅವಳಿಗೆ ಗೊತ್ತಿತ್ತು. ಆ ರಾತ್ರಿ ನಾನು ಮತ್ತೆ ಆ ಹಳೆಯ ಪತ್ರ ಓದಿದೆ. ಈ ಬಾರಿ ಒಂದು ಸಣ್ಣ ವಿವರ ನನ್ನ ಗಮನಕ್ಕೆ ಬಂತು. ಪತ್ರದ ಒಂದು ಮೂಲೆಯಲ್ಲಿ ಅವಳು ಸಣ್ಣದಾಗಿ ಒಂದು ವಿಳಾಸ ಬರೆದಿದ್ದಳು. ಮೊದಲ ಬಾರಿ ಓದಿದಾಗ ಗಮನಿಸಿರಲಿಲ್ಲ. ಅದು ಒಂದು ಪಟ್ಟಣದ ವಿಳಾಸ. ಮರುದಿನ ನಾನು ಅಲ್ಲಿಗೆ ಹೊರಟೆ. ಆ ವಿಳಾಸ ನನ್ನನ್ನು ಒಂದು ಸಣ್ಣ ಶಾಲೆಯ ಮುಂದೆ ಕರೆದುಕೊಂಡು ಹೋಯಿತು. ಅಲ್ಲಿ ಮಕ್ಕಳಿಗೆ ಪಾಠ ಹೇಳುತ್ತಿದ್ದ ಶಿಕ್ಷಕಿಯನ್ನು ನೋಡಿ ನನ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅದು ನಂದಿತಾ. ಅವಳು ನನ್ನನ್ನು ನೋಡಿ ಬೆಚ್ಚಿಬಿದ್ದಳು. ಕೆಲವು ಕ್ಷಣ ಇಬ್ಬರೂ ಮಾತಾಡಲಿಲ್ಲ. ನಂತರ ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ನೀನು ಯಾಕೆ ಬಂದೆ ಕಾರ್ತಿಕ್? ನಿಜ ತಿಳಿದುಕೊಳ್ಳಲು.
ಅವಳು ತಲೆ ತಗ್ಗಿಸಿದಳು. ನಾವು ಶಾಲೆಯ ಹಿಂಭಾಗದ ಮರದ ಕೆಳಗೆ ಕುಳಿತೆವು. ಅವಳು ಎಲ್ಲವನ್ನೂ ಹೇಳಿದಳು. ಅಪ್ಪನ ಚಿಕಿತ್ಸೆಗಾಗಿ ತನ್ನ ಕನಸುಗಳನ್ನು ತ್ಯಾಗ ಮಾಡಿದ್ದಳು, ನನ್ನನ್ನು ದೂರ ಮಾಡಿದ್ದಳು. ಆದರೆ ವಿಧಿಯ ಆಟ ಇನ್ನೂ ಮುಗಿದಿರಲಿಲ್ಲ. ಆ ಮದುವೆ ಆಗಲಿಲ್ಲ ಎಂದಳು. ನಾನು ಆಶ್ಚರ್ಯದಿಂದ ನೋಡಿದೆ. ಅವಳು ದುಃಖದಿಂದ ನಕ್ಕಳು. ಅವರು ತಮ್ಮ ಮಾತು ಬದಲಾಯಿಸಿದರು. ಅವಳ ಅಪ್ಪ ಚಿಕಿತ್ಸೆ ಪಡೆದರೂ ಕೆಲವು ತಿಂಗಳ ನಂತರ ಮೃತಪಟ್ಟಿದ್ದರು. ಮದುವೆಯ ವಿಷಯವು ಮುರಿದು ಹೋಗಿತ್ತು. ಇದೀಗ ಅವಳು ಒಬ್ಬಳೇ ಬದುಕುತ್ತಿದ್ದಳು. ನನ್ನ ಹೃದಯದಲ್ಲಿ ಆಸೆಯ ಕಿರಣ ಮೂಡಿತು. ಆದರೆ ಅವಳು ಮುಂದಿನ ಮಾತು ಹೇಳಿದಾಗ ಮತ್ತೆ ಮೌನ ಆವರಿಸಿತು. ಇದೀಗ ತುಂಬಾ ತಡವಾಗಿದೆ ಕಾರ್ತಿಕ್. ಯಾಕೆ? ಅವಳು ಉತ್ತರ ಕೊಡಲಿಲ್ಲ. ಬದಲಿಗೆ ಆಸ್ಪತ್ರೆಯ ವರದಿ ಕೊಟ್ಟಳು. ನಡುಗುವ ಕೈಗಳಿಂದ ಓದಿದೆ. ಅವಳಿಗೆ ಗಂಭೀರ ಹೃದಯದ ಸಮಸ್ಯೆ ಇತ್ತು, ಶಸ್ತ್ರಚಿಕಿತ್ಸೆ ಅಗತ್ಯವಿತ್ತು, ಅಪಾಯವೂ ಇತ್ತು. ಅವಳು ನಗುತ್ತಾ ಹೇಳಿದಳು, ನಿನ್ನ ಬದುಕನ್ನು ಮತ್ತೆ ಕಷ್ಟಕ್ಕೆ ತಳ್ಳಲು ನಾನು ಬಯಸಲಿಲ್ಲ. ನನ್ನ ಕಣ್ಣೀರು ಹರಿಯತೊಡಗಿತು. ನೀನು ನನ್ನನ್ನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ನಂದಿತಾ. ಆ ದಿನದ ನಂತರ ನಾನು ಅವಳನ್ನು ಒಬ್ಬಳೇ ಬಿಡಲಿಲ್ಲ. ಚಿಕಿತ್ಸೆಗಾಗಿ ಓಡಾಡಿದೆ, ಸ್ನೇಹಿತರಿಂದ ಸಹಾಯ ಕೇಳಿದೆ, ಸಾಲ ಮಾಡಿದೆ. ಅವಳು ಬೇಡ ಎಂದರೂ ಕೇಳಲಿಲ್ಲ. ಕೆಲವೊಮ್ಮೆ ಪ್ರೀತಿ ಎಂದರೆ ಜೊತೆಗಿರುವುದು ಅಲ್ಲ, ಬಿಟ್ಟು ಹೋಗದಿರುವುದು. ಕೆಲವು ತಿಂಗಳ ನಂತರ ಶಸ್ತ್ರಚಿಕಿತ್ಸೆಯ ದಿನ ಬಂತು. ಆಸ್ಪತ್ರೆಯ ಹೊರಗೆ ನಾನು ಒಬ್ಬನೇ ಕುಳಿತಿದ್ದೆ. ಪ್ರತಿ ನಿಮಿಷವೂ ಒಂದು ಯುಗದಂತೆ ಅನಿಸುತ್ತಿತ್ತು. ವೈದ್ಯರು ಹೊರಗೆ ಬರುವವರೆಗೆ ನನ್ನ ಹೃದಯ ಬಡಿತ ನಿಲ್ಲಲಿಲ್ಲ. ಕೊನೆಗೆ ಬಾಗಿಲು ತೆರೆದಿತು. ವೈದ್ಯರು ನಗುತ್ತಾ ಹೇಳಿದರು, ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಆ ಕ್ಷಣದಲ್ಲಿ ನನ್ನ ಕಣ್ಣೀರು ನಿಲ್ಲಲಿಲ್ಲ. ಮೊದಲ ಬಾರಿ ನಾನು ಸಂತೋಷದಿಂದ ಅಳುತ್ತಿದ್ದೆ. 1 ವರ್ಷದ ನಂತರ ಅದೇ ಸ್ನೇಹಿತರು, ಅದೇ ನಗು, ಅದೇ ಸಂತೋಷ ಮತ್ತೆ ನಮ್ಮ ಜೀವನಕ್ಕೆ ಮರಳಿತು. ಆದರೆ ಈ ಬಾರಿ ಅದು ಕಾಲೇಜಿನ ಕ್ಯಾಂಟೀನ್ ಅಲ್ಲ, ಅದು ಮದುವೆ ಮಂಟಪ. ವೇದಿಕೆಯ ಮೇಲೆ ನಾನು ಮತ್ತು ನಂದಿತಾ ಕುಳಿತಿದ್ದೆವು. ಮಾಲೆ ಬದಲಾಯಿಸುವ ಕ್ಷಣದಲ್ಲಿ ಅವಳು ನಿಧಾನವಾಗಿ ಕೇಳಿದಳು, ನನ್ನ ಮೇಲೆ ಕೋಪ ಇದೆಯಾ? ನಾನು ನಕ್ಕೆ. ಯಾವ ಕಾರಣಕ್ಕೆ? ನಿನ್ನನ್ನು ಬಿಟ್ಟು ಹೋದದ್ದಕ್ಕೆ. ನಾನು ಅವಳ ಕೈ ಹಿಡಿದೆ. ನೀನು ನನ್ನನ್ನು ಬಿಟ್ಟು ಹೋಗಿರಲಿಲ್ಲ. ನೀನು ನಿನ್ನ ಕುಟುಂಬವನ್ನು ಉಳಿಸಲು ಹೋರಾಡಿದ್ದೆ. ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಮಿನುಗಿತು. ಆ ಕ್ಷಣದಲ್ಲಿ ನನಗೆ ಒಂದು ಸತ್ಯ ಅರ್ಥವಾಯಿತು. ನಿಜವಾದ ಪ್ರೇಮಕತೆಗಳು ಯಾವತ್ತೂ ಸುಲಭವಾಗಿರುವುದಿಲ್ಲ. ಅವು ಪರೀಕ್ಷೆಗಳಿಂದ ತುಂಬಿರುತ್ತವೆ. ಅವುಗಳಲ್ಲಿ ದೂರವಿರಬಹುದು, ಕಣ್ಣೀರು ಇರಬಹುದು, ನೋವು ಇರಬಹುದು. ಆದರೆ ಪ್ರೀತಿ ನಿಜವಾಗಿದ್ದರೆ ಅದು ಮರಳಿ ದಾರಿ ಹುಡುಕಿಕೊಂಡು ಬರುತ್ತದೆ. ಕಾಲೇಜಿನಲ್ಲಿ ಶುರುವಾದ ನಮ್ಮ ಪ್ರೀತಿ ಮದುವೆಯಲ್ಲಿ ಮುಗಿದ ಕತೆ ಅಲ್ಲ, ಅದು ಮದುವೆಯಲ್ಲಿ ಹೊಸದಾಗಿ ಆರಂಭವಾದ ಕತೆ. ಯಾಕೆಂದರೆ ನಿಜವಾದ ಪ್ರೀತಿ ಅಂತ್ಯಗೊಳ್ಳುವುದಿಲ್ಲ, ಅದು ಪ್ರತಿಯೊಂದು ತ್ಯಾಗದ ನಂತರ ಇನ್ನಷ್ಟು ಗಟ್ಟಿಯಾಗುತ್ತದೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.